ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋ. ಈ ಜನಪದ ಕಲಾವಿದರ ಹದ್ದು ಜಾಸ್ತಿ ಮೀರ್ತಾ ಇದ್ದೀರಾ. ಕೆಲವು ಜನಪದ ಕಲಾವಿದರ ಹದ್ದು ಮೀರ್ತಾ ಇದ್ದೀರಿ. ತಲೆಯಲ್ಲಿಟ್ಕೊಳ್ಳಿ, ಯಾವ ಸೆಕ್ಷನ್ ಅಡಿಯಲ್ಲಿ ನೀವು ನಿಜವಾಗಿಯೂ ಕೂಡ ಶಿಕ್ಷೆ ಅನುಭವಿಸ್ತೀರಿ ಅನ್ನೋದನ್ನ ನಾನಿಲ್ಲಿ ಪ್ರಕಟ ಮಾಡ್ತೀನಿ. ಅದನ್ನ ತಿಳ್ಕೊಳ್ಳಿ. ನಿಮಗಂತೂ ಕಾನೂನಿನ ಬಗ್ಗೆ ಎಷ್ಟು ಅರಿವಿದೆಯೋ ಅಂತ ಗೊತ್ತಿಲ್ಲ, ಯಾಕಂದ್ರೆ ನೀವು ಅಶ್ಲೀಲ ಪದ ಹಾಡ್ತಾನೆ ಇರ್ಲಿಲ್ಲ, ಅಶ್ಲೀಲವಾಗಿ ಮಾತಾಡ್ತಾನೆ ಇರ್ಲಿಲ್ಲ. ನಿಮಗೆ ಕಾನೂನಿನ ಅರಿವಿದ್ರೆ ಯಾವ ಸೆಕ್ಷನ್ ನಲ್ಲಿ ಎಂತ ಶಿಕ್ಷೆ ಆಗಬಹುದು ಅಂತ ಗೊತ್ತಿದ್ರೆ ಮೊದಲು ಅದನ್ನು ತಿಳ್ಕೊಳ್ಳಿ, ಮೊದಲು ಅದನ್ನು ಅರ್ಥಕೊಳ್ಳಿ. ನಾಮರ್ದ ರೀತಿಯಲ್ಲಿ ವರ್ತಿಸುವುದಲ್ಲ ಬಿಡಿ. ಏನದು, ಒಬ್ಬಳು ಪಾಪ ಹೆಣ್ಣು ಮಗಳು ಈ ಅಶ್ಲೀಲ ವಿರುದ್ಧ ಇದನ್ನು ಮಾಡಬೇಡಿ, ಇದು ಸರಿಯಲ್ಲ ಅಂತ ಹೇಳಿದ್ದಕ್ಕೆ ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಮೆಸೇಜ್ ಮಾಡಿದ್ದೀರಾ? ಕಲಾವಿದರ ಬೆಂಬಲಿಗರು ಅಂತ ಹೇಳ್ಕೊಂಡು ನೀವು ಮಾಡತಕ್ಕಂತಹ ನಾಮರ್ದ ಕೆಲಸಕ್ಕೆ ಖಂಡಿತವಾಗಿಯೂ ಇನ್ನು ಮೇಲೆ ಕ್ರಮ ಕೈಗೊಳ್ತೇವೆ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಮುಂದುವರೆದ್ರೆ ಬಹಳ ಕಠಿಣವಾಗ್ತದೆ ನಿಮ್ಮ ಬದುಕು. ಯಾವ ಸೆಕ್ಷನ್ ಅಡಿಯಲ್ಲಿ ನೀವು ಬೀದಿ ಪಾಲಾಗ್ತೀರಿ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ, ಪ್ರಕಟ ಮಾಡ್ತೀನಿ. ಹೋಗಿ ಅದ್ರ ಬಗ್ಗೆ ಕಾನೂನು ಬಗ್ಗೆ ಓದ್ಕೊಡ್ರು ನರಿಗಳ. ನಿಮಗ್ ಗೊತ್ತೇನ್ರು ಇವತ್ತಿನವರೆಗೂ ಯಾಕೆ ನಿಮ್ ಮೇಲೆ ಕೇಸ್ ಪ್ರಕಟಣೆ ಮಾಡಿಲ್ಲ ಅಂತ? ಬರೀ ಹೇಳ್ತಾ ಇದ್ದೀವಿ ಅಂತ. ಬೀದಿ ಪಾಲಾಗ್ತಿರೋ, ದುಡ್ಡು ಕಟ್ಟಬೇಕಾಗತ್ತೋ, 5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು, 3 ವರ್ಷ ನೀವು ಜೈಲಲ್ಲಿ ಬಿಡ್ತೀರಾ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಡ್ರಿ. ನಾವು ದುಡುಕಿ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಬದುಕು ಬೀದಿಗೆ ಬರುತ್ತೆ. ನಿಮ್ ಹಿಂದೆ ತಂದೆ ತಾಯಿಗಳು ಹಿಂದಿನ ಗೋಳಾಡಿದ್ರು ಕೂಡ ಕಾನೂನಿಂದ ನಿಮ್ಮ ಹೊರಗಡೆ ತರಲಿಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಡ್ರಿ ಅಂತಂದ್ರೆ ಬೆದರಿಕೆಗಳನ್ನ ಹಾಕ್ತೀರಾ ಹೆಣ್ಣು ಮಕ್ಕಳ ಮೇಲೆ. ನಾಮರ್ದ್ರ ಬೆಳಗಾವಿನಲ್ಲಿ ನಾನು ಏನಾದ್ರು FIR ರಿಜಿಸ್ಟರ್ ಮಾಡಿದ್ರೆ ನೀವು ಎಲ್ಲಿಗೆ ಬೀದಿಗೆ ಬರ್ತೀರಿ ಅಂತಕ್ಕಂಥದ್ದನ್ನ ಮೊದಲು ತಲೆಯಲ್ಲಿಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ರಿ. ಈ ಯುವರಾಜ್ ಗೌಡ ಯಾವುದಕ್ಕೂ ಬಗ್ಗದಿಲ್ಲ. ಈ ಸಮಾಜಕ್ಕಾಗಿ, ಉತ್ತರ ಕರ್ನಾಟಕದ ಉನ್ನತ ಭವಿಷ್ಯಕ್ಕಾಗಿ ನಾನು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ, ಯಾವುದಕ್ಕೂ ಬೇಕಾದ್ರೂ ಸಿದ್ಧ. ನಿಮ್ಮ ಹಾಗೆ ಲುಚುಕ್ ಪುಚುಕ್ ಆಟ ಆಡೋನಲ್ಲ ನಾನು. ತಿಳ್ಕೊಳ್ಳಿ, ಪ್ರಕಟ ಮಾಡ್ತೀನಿ ಯಾವ ಕೇಸ್ ನಡೆಯಲ್ಲಿ ನೀವು ಬೀದಿಗೆ ಬರ್ತೀರಿ ಅಂತ ಹೇಳಿ. ಮಾಹಿತಿ ಮತ್ತು ತಂತ್ರಜ್ಞಾನದ 2000 ಕಾಯ್ದೆ ಅಡಿಯ ಪ್ರಕಾರ 67ರ ಸೆಕ್ಷನ್ ಪ್ರಕಾರದಲ್ಲಿ ನೀವು ಯಾವ ಶಿಕ್ಷೆಯನ್ನು ಅನುಭವಿಸ್ತೀರಿ ಗೊತ್ತಾ? ಸೆಕ್ಷನ್ 67 ಯಾವ ಶಿಕ್ಷೆಯನ್ನು ಅನುಭವಿಸ್ತೀರಿ? 3 ವರ್ಷ ಕಠಿಣ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ. ನೀವು ಸಮಾಜದ ದೃಷ್ಟಿಯಲ್ಲಿ ಯಾವುದಾದ್ರೂ ವೇದಿಕೆಯಲ್ಲಿ ಅಶ್ಲೀಲ ಹಾಡು ಅಥವಾ ಅಶ್ಲೀಲ ಭಾಷೆಯನ್ನು ಉಪಯೋಗಿಸಿದ್ರೆ 3 ವರ್ಷ ಕಠಿಣ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ. ಹೇಳ್ರಿ, ಈಗ ಅನುಭವಿಸಕ್ ಸಿದ್ಧನಾ? ಇನ್ನೊಂದು ಕಾಯ್ದೆ ಅಡಿ ಇದೆ, ಹೇಳ್ತೀನಿ ಕೇಳಿ. BNS ಸೆಕ್ಷನ್ 294ರ ಪ್ರಕಾರ ನೀವು 3 ತಿಂಗಳ ಶಿಕ್ಷೆಯನ್ನು ಅನುಭವಿಸ್ತೀರಿ, 2 ಲಕ್ಷ ರೂಪಾಯಿ ದಂಡವನ್ನು ಕಟ್ತೀರಿ. ಅಥವಾ ನೀವು ಏನಾದ್ರೂ ಅಶ್ಲೀಲತೆಯ ವಿಚಾರವಾಗಿ ದೂರಿದ್ರಿ ಅಂದ್ರೆ ಕೇವಲ 3,000 ರೂಪಾಯಿ ದಂಡವನ್ನು ಕಟ್ತೀರಿ. ಆದ್ರೆ ಏನಾದ್ರೂ 67ರ ಅಡಿ ಸೆಕ್ಷನ್ ನಲ್ಲಿ ನೀವು ಸಿಕ್ಕರೆ, 2000 ಅಡಿ 67ರ ಸೆಕ್ಷನ್ ರಲ್ಲಿ ನೀವೇನಾದ್ರೂ ಸಿಕ್ಕರೆ, ನಿಮ್ಮ ಕೇಸ್ ರಿಜಿಸ್ಟರ್ ಮಾಡಿದೀವಿ ಅಂದ್ರೆ ನೀವು 3 ವರ್ಷ ಜೈಲು ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ ಕಟ್ಕೊಂಡು ಬೀದಿ ನಾಯಿಗಿಂತ ಕಡೆಯಾಗಿ ಬದುಕ್ತೀರಾ. ನಾಳೆ ನಿಮ್ಮ ತಂದೆ ತಾಯಿಗಳು ನಮ್ಮ ಹೆಸರಲ್ಲಿ ಹಾಡ್ತಾರೆ. ಅರ್ಥ ಆಯ್ತಾ? ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನೀವು ಕಷ್ಟಪಟ್ಟು ಬೆಳೆದಿದ್ದೀರಿ. ಅವನ ಅತ್ಯಾಚಾರ, ಮುಜೀಕ್ ಮೈಲಾರಿ, ಇನ್ನೊಂದಿಷ್ಟು ಕಲಾವಿದರಿದ್ದೀರಿ. ನಿಮಗೆ ಗೊತ್ತಿರ್ಬೇಕು, ಈ ಮುಜೀಕ್ ಮೈಲಾರಿ ನಮ್ಮ ವಿರೋಧಿನ ಏನೂ ಅಲ್ಲ, ನಮಗೇನೋ ಅವನ ಮೇಲೆ ಯಾವ ಸೇಡು ಇಲ್ಲ. ಆದ್ರೆ ಅತ್ಯಾಚಾರದ ಮೇಲೆ ಹೋದ. ನಾಳೆ ಇನ್ನೊಬ್ಬ ಉತ್ತರ ಕರ್ನಾಟಕದ ಕಲಾವಿದ ಇದೇ ರೀತಿ ಮಾಡಿದ್ರೆ ಉತ್ತರ ಕರ್ನಾಟಕದ ಮರ್ಯಾದೆ ಏನಾಗ್ಬೇಡ, ಉತ್ತರ ಕರ್ನಾಟಕ ಯಾವ ರೀತಿ ಗುರುತಿಸ್ಕೊಳ್ಬೇಡ ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲರೂ ಕೂಡ ಈ ಜನಪದ ಕಲಾವಿದರ ವಿರುದ್ಧ ಹೋರಾಟ ಮಾಡ್ತಿರೋದು. ಬೇಡ ಅಶ್ಲೀಲತೆ ಅಂತ. ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿಮ್ ಕೈಲಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಮುಂದುವರೆದ್ರೆ, ದಬ್ಬಾಳಿಕೆಗಳನ್ನ ಹಾಕಿದ್ರೆ ನೇರವಾಗಿ ಬೆಳಗಾವಿಯಲ್ಲಿ ನಾವು FIR ದಾಖಲು ಮಾಡ್ತೀವಿ. ಮಾಹಿತಿ ಮತ್ತು ತಂತ್ರಜ್ಞಾನದ 2000 ಕಾಯ್ದೆ ಅಡಿಯಲ್ಲಿ 67ರ ಸೆಕ್ಷನ್ ಪ್ರಕಾರ ನಿಮ್ಮ ಮೇಲೆ ಕೇಸ್ ಪ್ರಕಟ ದಾಖಲಾಗುತ್ತೆ. ದಾಖಲಾದರೆ 3 ವರ್ಷ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ. ಇದನ್ನ ತಲೆಯಲ್ಲಿ ಇಟ್ಕೊಂಡು ನಿನ್ನ ಮೇಲೆ ಯಾರಿಗಾದ್ರೂ ಬೆದರಿಕೆ ಹಾಕ್ಬೇಕಾದ್ರೆ ಬೆದರಿಕೆಗಳನ್ನ ಹಾಕಿ. ನನಗೆ ಬರುತ್ತೆ, ನೀವು ಯಾರಿಗೆ ಬೆದರಿಕೆ ಹಾಕಿದ್ರು ಕೂಡ ನನಗೆ ಮೆಸೇಜ್ ಬಂದಿರುತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ.
ನನಗೆ ಬಂದಿರತ್ತೆ. ನೀವು ಯಾವ್ದಾದ್ರು ಹೆಣ್ಣು ಮಕ್ಕಳಿಗೆ ಬೆದರಿಕೆ ಹಾಕಿದಾಗಿರ್ಬೋದು, ಯಾರಿಗಾದ್ರೂ ಈ ಜನಪದ ಕಲಾವಿದರ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥವ್ರ ಮೇಲಾಗಿರ್ಬೋದು, ನೀವು ದಬ್ಬಾಳಿಕೆ ಮಾಡಿದ್ರೆ ಬರುತ್ತೆ, ಏನು ಅಭ್ಯಂತರ ಇಲ್ಲ. ಅರ್ಥ ಆಯ್ತಾ? ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಬ್ಯಾಡ, ಸ್ಟೇಷನ್ ಮೆಟ್ಟಿಲನ್ನ ಏರಿಸಬೇಡಿ. ಸ್ಟೇಷನ್ ಮೆಟ್ಟಿಲನ್ನ ಏರಿ ಎಫ್ಐಆರ್ ದಾಖಲು ಮಾಡೋ ಹಾಗೆ ಮಾಡಬೇಡಿ. ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೋಬೇಡಿ. ಇಲ್ಲಿಗೆ ಸಾಕು ಬಿಡ್ತೀವಿ ಅಂತ ಮುಚ್ಚಿಕೊಂಡು ಹೇಳ್ತಾ ಇದ್ದೀನಲ್ಲ, ಇದ್ದು ಬಿಡಿ, ಬದುಕೊಳ್ಳಿ. ಕಾನೂನು ಕೈ ಸಿಕ್ಕಾಕೋಬೇಡಿ. ಅದನ್ನು ತಿಳ್ಕೊಳ್ಳಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಜನಪದ ಕಲಾವಿದರು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ನನ್ನ ಪ್ರೀತಿಸುವಂತಹ ನನ್ನ ವೀಕ್ಷಕರಾಗಿರಬಹುದು, ಅಥವಾ ಈ ಉತ್ತರ ಕರ್ನಾಟಕವನ್ನ ಉನ್ನತವನ್ನಾಗಿಸಲಿಕ್ಕೆ ಹೊರಟಿರ್ತಕ್ಕಂಥ ನನ್ನ ಪ್ರೀತಿಯ ಈ ಉತ್ತರ ಕರ್ನಾಟಕದ ಜನಗಳಾಗಿರ್ಬೋದು, ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇನ್ನಷ್ಟು ಹೆಚ್ಚಿನದಾಗಿ ಇದರ ಬಗ್ಗೆ ಧ್ವನಿಗಳನ್ನ ಎತ್ತಿ ಈ ಒಂದು ಜನಪದ ಕಲಾವಿದರನ್ನ ಬದಲು ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಯಾರ್ಯಾರು ಜನಪದ ಕಲಾವಿದರು ಬದಲಾಗಿದ್ದಾರೋ ಅವ್ರಿಗೆ ನಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸೋಣ. ಹಿಂದೆ ಹಾಡಿರೋದನ್ನ ಹಾಡು ಮುಗಿದು ಹೋಯ್ತು, ಇನ್ನು ಮುಂದೆ ಆದ್ರೂ ಕ್ಲಿಯರ್ ಆಗ್ಲಿ. ಇಲ್ಲ ಅಂದ್ರೆ ನಿಮ್ಗೆ ಹೇಳಿದಿನಲ್ಲ, ಮಾಹಿತಿ ಮತ್ತು ತಂತ್ರಜ್ಞಾನದ 2000 ಅಡಿಯ 67ರ ಸೆಕ್ಷನ್ ಪ್ರಕಾರ ನೀವು 3 ವರ್ಷ ಜೈಲು, 5 ಲಕ್ಷ ರೂಪಾಯಿ ದಂಡ ಕಟ್ಟಿಟ್ಟದ್ದು. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ, ಬರ್ತಾನೆ ಇರ್ತೀನಿ. ಓಕೆ.